ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ಬ್ಲಾಗ್. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥದ್ದು ಅವರೆಕಾಳು ಮಶಪ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಸೊಪ್ಪು ತೊಗೊಂಬಂದಿದ್ರು. ಏನೇನು ಸೊಪ್ಪು ತಂದಿದ್ರಪ್ಪ ಅಂದರೆ ಮೆಂತ್ಯ ಸೊಪ್ಪು, ಚಿಲ್ಕರವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಚಕಾತಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮತ್ತು ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಚಕಾತಿ ಸೊಪ್ಪು ಎಲ್ಲ ಇಷ್ಟು ಸೊಪ್ಪಿತ್ತು. ಯಾಕಂದರೆ ಇದೆಲ್ಲ ಬೆಳೆಯೋದಲ್ವ. ಇನ್ನು ಕಾಳು ಸೊಪ್ಪಾದರೆ ಇನ್ನು ಬೇರೆ ಬೇರೆ ಹಾಕಿ ಕೂಡ ಮಾಡ್ಬೋದು. ಇದು ಪೂರ್ತಿ ಬೆಳೆಯೋದಂಥದ್ದು ತಂದಿದ್ದಿದ್ದು. ಸೊಪ್ಪು ತೋರಿಸ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಮನೆಯವರು ಅವರೆಕಾಳನ್ನ ಸುಲ್ಕೊಟ್ಟಿದ್ರು ನನಗೆ. ತುಂಬ ದಿನ ಆಗಿತ್ತು, ಯಾವುದೂ ಕೆಲಸ ಮಾಡಿಕೊಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಸುಮ್ಮನೆ ಕೂತಿದ್ರು ಅಂದ್ಬಿಟ್ಟು ಅವರೆಕಾಳನ್ನ ಸುಲ್ಕೊಟ್ರು. ಮತ್ತು ಒಂದು 5 ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕು. ಸೊಪ್ಪು ಈಗಿನ ಟೈಮಲ್ಲೇನು ಮಣ್ಣೆಲ್ಲ ಇರಲ್ವಲ್ಲ, ಹಾಗಾಗಿ ಒಂದು 5ರಿಂದ 6 ನಿಮಿಷ, 10 ನಿಮಿಷ ಬೇಕಾದ್ರೆ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಚೆನ್ನಾಗಿ ಒಂದು 2ರಿಂದ 3 ಸಲ ಸೊಪ್ಪನ್ನ ತೊಳ್ಕೊಬೇಕು. ಈ ರೀತಿ ಜಾಲಿಸ್ಕೊಳ್ಳೋದ್ರಿಂದ ನಾವು ಜಾಲಿಸ್ತಿದ್ದಂಗೆ ಅದರಲ್ಲಿ ಏನೇ ಮಣ್ಣಿದ್ರು ಅದು ಕೆಳಗಡೆ ಹೋಗುತ್ತೆ. ಆಗ ತೊಳ್ಕೊತಿದ್ದಂಗೆ ಒಂದು 2 ಚೊಂಬು ನೀರಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಅದಕ್ಕೆ ನೀಟಾಗಿ ಸೊಪ್ಪು ತುಂಬಬೇಕು. ಸೊಪ್ಪು ತುಂಬ್ತಿದ್ದಂಗೆ ಅದಕ್ಕೆ ನಾವು ಕಾಳು ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊತೀವಿ ಅಂದರೆ ಸಪ್ರೇಟ್ ಅದು ಬೇಯಿಸ್ಕೊಬೋದು. ಇಲ್ಲ ಇದೇ ಸೊಪ್ಪಿನ ಜೊತೆ ಒಂದು ಬಟ್ಲಿಟ್ಕೊಂಡು ಅದೇ ಬಟ್ಲೊಳಗೆ ತರಕಾರಿ ಕಾಳನ್ನ ಹಾಕಿ ಬೇಯಿಸ್ಕೊತೀವಿ ಅಂದರೂ ಬೇಯಿಸ್ಕೊಬೋದು. ನಾನು ಹಸಿ ಕಾಳು ಹಾಕಿದ್ದೆ ಅಲ್ವಾ, ಹಾಗಾಗಿ ಅದೇನು ಸೊಪ್ಪಿನ ಜೊತೆ ಬರಲ್ಲ ಅಂದ್ಬಿಟ್ಟು ಹಸಿ ಕಾಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಾಳೆಲ್ಲ ತಳದಲ್ಲಿ ಉಟ್ಕೊಳ್ಳುತ್ತೆ, ಸೊಪ್ಪು ಆರಾಮಿಗೆ ಎತ್ಕೊಬೋದು. ಇಲ್ಲ ಬಸ್ತಿ ಆದರೂ ಎತ್ಕೊಬೋದು. ಈ ರೀತಿ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ತಳದಲ್ಲಿ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದು. ಮತ್ತು ಒಂದು 5 ಟೊಮೊಟೊ ನೀಟಾಗಿ ನೋಡ್ಕೊಂಡು ಕಟ್ ಮಾಡಿಬಿಟ್ಟು ಹಾಕಿದ್ದು. ಒಂದು ಈರುಳ್ಳಿ, ಒಂದು 5 ಇಲ್ಕು ಬೆಳ್ಳುಳ್ಳಿ, ಮತ್ತು ಒಂದು 3 ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪಿನ ಎಲೆ ಹಾಕ್ಕೊಂಡ್ರೆ ಕುಕ್ಕರ್ ಒಂದು ವಿಷಿಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಹಾಕಿ ಒಗ್ಗರಣೆ ಸೊಪ್ಪಿಗೆ ಕೊಟ್ಕೊಂಡು ಒಂದೇ ಸಲ ಸಾಕು. ಮತ್ತು ನಾವೇನು ಒಗ್ಗರಣೆ ಕೊಡೋ ಅಂಥ ಅವಶ್ಯಕತೆ ಇರೋಲ್ಲ. ಇಷ್ಟು ಕಾಯಿ ಏನು ಜಾಸ್ತಿ ಬೇಕಾಗಲ್ಲ, ಇಷ್ಟಾದರೆ ಸಾಕು. ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಯಾಕಂದರೆ ನಾನೇನು ತುರ್ಕೊಳ್ಳೋದಕ್ಕೆ ಹೋಗಲ್ಲ, ಹಾಗಾಗಿ ಹೆಚ್ಚಿಟ್ಕೊಂಡಿರ್ತೀನಲ್ಲ ಈ ರೀತಿ ತರಿಯಾಗಿ ರುಬ್ಕೊತೀನಿ. ಹಂಗೂ ಇಲ್ಲ ತುರ್ದಾಕಂತೀವಿ ಅಂದರೆ ಮಿಕ್ಸಿ ಆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋಲ್ಲ. ಮತ್ತು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನ ತೆಗೆದು ಫಸ್ಟು ನಾವು ಆರಿಟ್ಕೊಬೇಕು. ಇದಕ್ಕೇನು ತರಕಾರಿ ಅದು ಏನು ನಾವು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಬರೀ ಸೊಪ್ಪನ್ನ ಮಾತ್ರ ತೊಗೊಬೇಕು. ಸೊಪ್ಪು ಮತ್ತು ಏನು ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀವಲ್ಲ ಅಷ್ಟು. ಅವರೆಕಾಳು ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಇದನ್ನೆಲ್ಲ ಏನು ಎತ್ಕೊಬೇಕಾಗಿಲ್ಲ. ಅದು ನೀಟಾಗಿ ನೋಡ್ಕೊಂಡು ತಗೊಂಡ್ರೆ ಆಯಿತು. ಫಸ್ಟು ಇದು ಸ್ವಲ್ಪ ಆರಿಟ್ಕೊಂಡು ಒಂದೇ ಸಲ ನಾವು ಟೊಮೊಟೊ ಹಾಕಿ ರುಬ್ಕೊಬೇಕಲ್ಲ ಕಾಯಿಗೆ, ಅದಕ್ಕೆ ಫಸ್ಟ್ ಅದನ್ನು ಆರಿಟ್ಕೊಂಡು ಅದಾದ ನಂತರ ಸೊಪ್ಪನ್ನ ತೆಗೆದು ಇನ್ನೊಂದು ಸಲ ತೆಗ್ದಿಟ್ಕೊಂಡಿದ್ದೀನಿ. ಈ ರೀತಿ ತೆಗೆದುಕೊಂಡ್ರೆ ಕಾಳೆಲ್ಲ ತಳದಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಹಾಗೆ ತೆಗ್ಕೊಬೇಕು. ನೋಡಿ ಯಾವ ರೀತಿ ತಗೊಂಡಿದ್ದೀನಿ ಅಂದ್ಬಿಟ್ಟು. ಅಷ್ಟರಲ್ಲಿ ನನಗೆ ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪ ಆರಿತ್ತು. ನಾನು ಇನ್ನೂ ಸ್ವಲ್ಪ ಆರಿಕೊಳ್ಳಿ ಅಂದ್ಬಿಟ್ಟು ನೋಡಿ ಬೇಗ ಅಂದರೆ ಈ ರೀತಿ ಆರಿಸ್ಕೊಬೋದು. ಇಲ್ಲ ಫ್ಯಾನ್ ಹಾಕ್ಬಿಟ್ಟಾದರೂ ಆರಿಸ್ಕೊಬೋದಿತ್ತು. ನಾನೇನು ಫ್ಯಾನ್ ಬೇಡ ಅಂದ್ಬಿಟ್ಟು ಫ್ಯಾನ್ ಹಾಕೋದು ಬೇಡ ಅಂದ್ಬಿಟ್ಟು ಈ ರೀತಿಯೇ ಸ್ವಲ್ಪ ನೋಡಿ ಆರಿಸ್ಕೊಂಡೆ. ಸೈಡಲ್ಲೇ ಇರೋದೆಲ್ಲ ಸ್ವಲ್ಪ ಆರಿತ್ತು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಕೊಂಡ್ರೆ ಅಷ್ಟರಲ್ಲಿ ಅದು ಕೂಡ ಆರ್ಕೊಂತು. ನೋಡಿ ಈ ರೀತಿ ಮಾಡ್ಕೊಬೋದು. ಇಲ್ಲ ತಣ್ಣಗಾಗ ಬಿಡ್ತೀವಿ ಅಂದರೆ ಬಿಟ್ಕೊಬೋದು. ನಾನು ತಣ್ಣಗಾಗ ಬಿಟ್ಟಿದ್ದೆ, ಯಾಕಂದರೆ ಇದನ್ನು ರುಬ್ಕೊಬೇಕಿತ್ತಲ್ಲ. ಇದನ್ನು ರುಬ್ಬಿ ಒಂದು ಕುದಿ ಬರೋವರೆಗೂ ಬಿಟ್ಕೊಬೇಕು. ನಾವು ಖಾರ ಮಸಾಲೆ ಎಲ್ಲ ಹಾಕಿ ಇದನ್ನು ಕುದಿಸ್ಕೊಬೇಕಾಗುತ್ತೆ. ಆಮೇಲೆ ಸೊಪ್ಪನ್ನ ಹಾಕೋದು ಲಾಸ್ಟಲ್ಲಿ. ಅದಕ್ಕೆ ಟೊಮೊಟೊ ಕಾಯಿನ ಈಗ ರುಬ್ಕೊಂಡು ಹಾಕೊಬೇಕು. ಟೊಮೊಟೊ ಕಾಯಿ ರುಬ್ಬಿ ಹಾಕ್ತಿದ್ದಂಗೆ ಅದ್ರ ಜೊತೆ ನಾವು ಖಾರ ಮಸಾಲೆ ಎಲ್ಲ ಹಾಕ್ಕೊಬೋದು. ಕೆಲವರು ಮಶಪ್ಪಿಗೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ತೀವಿ ಅನ್ನೋರು ಹಸಿರು ಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು. ಹಸಿರು ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಹಾಕ್ಕೊಬೋದು. ನಾವು ಇಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗೊತ್ತೇ ಇದೆಯಲ್ಲ, ಹಾಗಾಗಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಖಾರದ ಪುಡಿನ ಮತ್ತು ಮಸಾಲೆ ಪುಡಿ ಹಾಕ್ಕೊಳ್ತೀವಿ. ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು. ನುಣ್ಣಗೆ ರುಬ್ಕೊಳ್ಳೋ ಅಂಥದ್ದೇನು ಬೇಕಾಗಲ್ಲ, ಅರ್ಧ ರುಬ್ಕೊಂಡ್ರೆ ಸಾಕು ಮಶಪ್ಪಿಗೆ. ಮತ್ತು ಅದರಲ್ಲೇ ಸೊಪ್ಪು ನೀರನ್ನ ನಾನು ಫಸ್ಟ್ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಯಾಕಂದರೆ ನಾವು ಬೇರೆ ನೀರು ಹಾಕಿದ್ರೆ ಸಾರಿನ ಟೇಸ್ಟು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅದೇ ನೀರನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ನೋಡಿ ಸೊಪ್ಪು ಬೇಯಿಸ್ಕೊಂಡ ನಂತರ ನಾನೇನು ಜಾಸ್ತಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಲ್ಲ, ಹಾಗೆ ಬೇಯಿಸ್ಕೊತೀನಿ.
ಆದರೆ ಸ್ವಲ್ಪ ಟೈಮ್ ಆಗಿತ್ತು ಅಂದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ಹಾಗಾಗಿ ನಿಮಗೆ ಅದು ಬಾಯಿ ತೋರಿಸ್ತಿಲ್ವ, ಅದರ ರಬ್ಬನ್ನು ರಿಮೂವ್ ಮಾಡಿದ ನಂತರ ನಾವು ಸೊಪ್ಪನ್ನ ಹಾಗೆ ಬೇಯಿಸ್ಕೊಬೇಕಾಗುತ್ತೆ. ಬಾಯಿನ ಮುಚ್ಚಿ ಬೇಯಿಸ್ಕೊಬೇಕಾಗುತ್ತೆ. ಸೊ ಯಾಕಂದರೆ ಬೆಲ್ಟ್ ಹಾಕೋದು ಬೇಕಾಗಲ್ಲ, ಬೆಲ್ಟು ಕೂಡ ಹೋಗ್ಬಿಡುತ್ತೆ ಕುಕ್ಕರಲ್ಲಿ ಹಾಕ್ಕೊಂಡಿದ್ರೆ. ಅದಾದ ನಂತರ ಖಾರ ಮಸಾಲ ನೋಡಿದ್ರಲ್ಲಿ ನೀವು ಅಷ್ಟು ಖಾರದ ಮಸಾಲನೂ ಹಾಕ್ಕೊಳ್ಳೋದು. ಯಾಕಂದರೆ ಸಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಸಾಲನೂ ಕೂಡ ತುಂಬ ಬೇಕಾಗಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನೂ ಕಮ್ಮಿ ಹಾಕಬೇಕು, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೊಪ್ಪನ್ನ ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದು ಸ್ವಲ್ಪ ನುಣ್ಣಗೆ ಆಯಿತು, ಇಷ್ಟು ಇನ್ನೂ ತರಿಯಾಗಿರಬೇಕು ಸೊಪ್ಪು. ಅಷ್ಟು ರುಬ್ಕೊಂಡ ನಂತರ ಸೊಪ್ಪನ್ನೆಲ್ಲ ಹಾಕಿ, ಯಾವುದೇ ನಾವು ಟೊಮೊಟೊ ಹಾಕಿದಾಗ ಆಗಲಿ ಖಾರ ಮಸಾಲ ಹಾಕಿದಾಗಲೇ ಆಗಲಿ ಇದಕ್ಕೆ ಸೌಟು ಆಡ್ಸೋಕ್ಕೆ ಹೋಗ್ಬಾರ್ದು. ಸೌಟು ಆಡಿಸಿದ್ರೆ ಅದು ಖಾರ ಆಗಿಬಿಡುತ್ತೆ, ಖಾರ ಆ ರೀತಿ ಆಗಿಬಿಡುತ್ತೆ ಸಾಂಬಾರು. ಅದಾಗದೇ ಕುದಿ ಬರಬೇಕು. ಅದಾಗದೇ ಚೆನ್ನಾಗಿ ಕುದಿ ಬಂದಮೇಲೆ, ಚೆನ್ನಾಗಿ ಕುದಿ ಬಂದು ಸೊಪ್ಪು ತಂತಾನೆ ಎಲ್ಲ ಮಳ್ಳಿದ ಮೇಲೆ ಆಮೇಲೆ ಬೇಕಾದರೆ ನಾವು ಸೌಟು ಆಡಿಸ್ಕೊಬೋದು. ನೋಡಿ, ತಂತಾನೆ ಎಲ್ಲ ಫುಲ್ಲು ಕುದಿ ಬಂದಮೇಲೆ ಈ ರೀತಿ ಸೌಟು ಆಡಿಸಿದ್ರೆ ಯಾವುದೇ ರೀತಿ ಖಾರ ಆಗೋದು ಸಾರು ಇರಲ್ಲ. ಕೆಲವ್ರ ಮನೇಲಿ ಸಾರನ್ನ ಬಾಯಿಗೆ ಇಡೋಕ್ಕಾಗಲ್ಲ, ಫುಲ್ಲು ಖಾರ್ಚ್ ಮುಂಚೆನೇ ಕೈ ಆಡಿಸಿದ್ರೆ ಸೌಟನ್ನ ಆ ರೀತಿ ಆಗುತ್ತೆ. ಟೊಮೊಟೊ ಎಲ್ಲ ಬೆಂದಮೇಲೆ ಖಾರ ಮಸಾಲ ಹಾಕ್ಕೊಬೇಕು ನಾವು. ಅದು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ, ಆದ್ರೂ ಒಂದು ಕುದಿ ಬರ್ಸ್ಕೊಂಡು ನಂತರ ನಾವು ಟೊಮೊಟೊ ಖಾರ ಮಸಾಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಂತರ ಸೊಪ್ಪನ್ನ ರುಬ್ಕೊಂಡು ಹಾಕೊಂಡ್ರೆ ಮಶಪ್ಪು ರೆಡಿ. ಬೇಕಾದರೆ ನಾವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಅಷ್ಟು ಅದೆಲ್ಲ ಮಾಡಿಟ್ಕೊಂಡ ನಂತರ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇತ್ತಲ್ಲ, ಹಾಗೆ ಕಿಚನ್ ಕ್ಲೀನಿಂಗ್ ಮುಗಿಸ್ಕೊಂಡೆ. ನೋಡಿ, ನುಣ್ಣುಪ್ಪು ಇದಕ್ಕೆ ಜಾಡ್ಗಳು ತಂದಿದೆ, ಇದ್ರ ಬಾಯಿ ಹೊಡೆದೋಗಿದೆ. ನೋಡಿ, ಜಾಡಿ ಬಾಯಿ ಹೊಡೆದೋಗಿರೋದಕ್ಕೆ ಮಿಕ್ಸಿ ಬಾಯಿ ಮುಚ್ಕೊಂಡಿದ್ದೀನಿ. ಇದೇ ನನ್ನ ಕಿಚನು, ಡೈಲಿ ಇದೇ ನನ್ನ ಕಿಚನ್ ಕೆಲಸ. ಓಕೆ, ಬಾಯ್.